ಪೂಜ್ಯ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಶಿರಸಾಷ್ಟಾಂಗ ನಮನಗಳು. ಎಲ್ಲ ಧ್ಯಾನಾಸಕ್ತರಿಗೂ ಸಹ ಪ್ರಾತಃ ಕಾಲದ ಧ್ಯಾನ ಹಾಗೂ ಸ್ವಾಧ್ಯಾಯಕ್ಕೆ ಸ್ವಾಗತ. ನಾವು ನಿನ್ನೆ ತಿಳ್ಕೊತಾ ಹೋದ್ವಿ, ಈ ಪ್ರಾಣಶಕ್ತಿ ಅನ್ನುವಂಥದ್ದು ಯಾವ ರೀತಿ ನಮಗೆ ಅತಿ ಅವಶ್ಯಕ. ಅದೊಂದು ಅಬ್ಸಲ್ಯೂಟ್ ಎನರ್ಜಿ, ಮೂಲಭೂತವಾದ ಶಕ್ತಿನೇ ಈ ಪ್ರಾಣಶಕ್ತಿ. ಇದು ಇಡೀ ವಿಶ್ವದಲ್ಲಿ ಎಲ್ಲೆಡೆ ಇದೆ, ವಿಶ್ವಮಯ ಪ್ರಾಣಶಕ್ತಿ ಅಂತ ಅದಕ್ಕಾಗಿ ನಾವು ಹೇಳುವಂಥದ್ದು. ಈ ಪ್ರಾಣಶಕ್ತಿಯ ಗಳಿಕೆ, ಬಳಕೆ ಮತ್ತು ಉಳಿಕೆ ಯಾವ ರೀತಿ ಅಂತ ನಿನ್ನೆ ಮೊನ್ನೆ ನಾವು ತಿಳ್ಕೊತೇವೆ. ಇದನ್ನ ಯಾವ ರೀತಿ ಪಡಿಬಹುದು, ನಾವು ಯಾವ ರೀತಿ ಸರಿಯಾದ ಒಂದು ಕ್ರಮಬದ್ಧವಾಗಿ ಅದು ವ್ಯರ್ಥವಾಗದಂತೆ, ಅತಿ ಹೆಚ್ಚು ವ್ಯಯ ಮಾಡದಂತೆ ನಾವು ಹೇಗೆ ಬಳಸ್ಕೋಬಹುದು, ಆಗ ನಮ್ಮಲ್ಲಿ ಆ ಪ್ರಾಣಶಕ್ತಿ ಉಳಿಯುತ್ತೆ. ನಾವು ಅದರ ಸಹಾಯದಿಂದ ನಮ್ಮ ಇಡೀ ಶರೀರ ವ್ಯವಸ್ಥೆ, ಎಲ್ಲ ಜೀವಕೋಶಗಳು ಸಹ ಸಾಮರ್ಥ್ಯತೆಯಿಂದ ಸುಸಜ್ಜಿತವಾಗಿರುವಂತಹ ಈ ಅಂಗಾಂಗ ವ್ಯವಸ್ಥೆ ಸರಿಯಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಲು ಅನುಭವ ಮಾಡಿಕೊಡ್ಬಹುದು. ನಾವು ಸಹ ಸಂತೋಷ, ಸಮಾಧಾನ, ಲವಲವಿಕೆ, ಉತ್ಸಾಹ ಇವುಗಳಿಂದ ನಿರಂತರವಾಗಿ ಇರಬಹುದು ಅನ್ನೋದನ್ನ ತಿಳ್ಕೊಬೇಕು. ಇದೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಉಸಿರಾಟ. ಈಗಾಗ್ಲೇ ನಾವು ತಿಳ್ಕೊಂಡ್ವಿ, ಇಲ್ಲಿ ಯೋಗಿ ರಾಮಚಂದ್ರ ಮಾಸ್ಟರ್ ಅವರು ಒಂದು ಅದ್ಭುತವಾದ ಒಂದು ಡೆಫಿನೇಷನ್, ವ್ಯಾಖ್ಯಾನ ಕೊಟ್ರು. ಜೀವನ ಅಂದ್ರೆ ಉಸಿರಾಟಗಳ ಸರಣಿ ಅಂತ ಹೇಳ್ಬಿಟ್ರು. ಜೊತೆಗೆ ಮನುಷ್ಯನ ಜೀವನದಲ್ಲಿ ಉಸಿರಾಟ ಹೇಗೆ ಅತಿ ಮುಖ್ಯನೋ, ಸರಿಯಾದ ಅಭ್ಯಾಸ, ಉಸಿರಾಟದ ಅಭ್ಯಾಸ ಅದು ಸಹ ಬೇಕೇ ಬೇಕು. ಯಾಕೆಂದ್ರೆ ನಾವು ಈಗಾಗ್ಲೇ ವಿಶಾಲಾಕ್ಷಿ ಮೇಡಮ್ ತಿಳಿಸಿದ್ರು, ಹಿಂದೆ ಹರಿಶಂಕರ್ ಸರ್ ತಿಳಿಸಿದ್ರು, ನಾನು ಸಹ ಅದನ್ನ ಉಲ್ಲೇಖ ಮಾಡಿದ್ದೆ. ಪ್ರಾಣಿಗಳು, ಆದಿಮಾನವ ಮತ್ತೆ ಮಗು ಜನಿಸಿದ ನಂತರ ಶಿಶು ಆಗಿರುತ್ತಲ್ಲ, ಆಗ್ಲೂ ಸಹ ಸರಿಯಾದ ರೀತಿಯಲ್ಲಿ ನಾವು ಉಸಿರಾಟ ಆಗ್ತಾ ಇತ್ತು. ನಮ್ಮ ಅಭ್ಯಾಸಗಳು ಸರಿಯಾದ ಸಹಜವಾದ ರೀತಿ ಇತ್ತು. ಈ ಉಸಿರಾಟದ ಸಹಜ ಅಭ್ಯಾಸ ನಮ್ಮಲ್ಲಿನ ನಿರಂತರ ಚೈತನ್ಯ ವೃದ್ಧಿಗಾಗಿ ಬೇಕೇ ಬೇಕು ಅನ್ನೋದು ನಿನ್ನೆ ಮೊನ್ನೆ ಈ ಪ್ರಾಣಶಕ್ತಿಯ ವಿಷಯದಲ್ಲಿ ತಿಳ್ಕೊಂಡ್ವಿ. ಅದೇ ರೀತಿ ಈ ಅಭ್ಯಾಸಗಳು ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇರ್ಲಿಕ್ಕೆ, ನಮ್ಮ ಜೀವಿತಾವಧಿ ಅಂದ್ರೆ ಆಯುಷ್ ಇರಬಹುದು, ಇದನ್ನು ಸಹ ಕಾಪಾಡುವಂಥದ್ದು ನಮ್ಮ ಈ ಅಭ್ಯಾಸಗಳು ಅಂತ ತಿಳ್ಕೊಂಡು. ಆದ್ರೆ ಮನುಷ್ಯ ತನ್ನ ಸಹಜತೆಯಲ್ಲಿ, ಸಹಜ ಸ್ಥಿತಿಯಲ್ಲಿದ್ದಾಗ ಅವನಿಗೆ ನೀನ್ ಹೀಗೆ ಉಸಿರಾಡ್ಬೇಕು ಅಂತ ತಿಳಿಸುವ ಒಂದು ಸೂಚನೆಗಳು, ಸಲಹೆಗಳು ನೀಡುವಂತಹ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಪ್ರಾಣಿಗಳು, ಮಗು ಎಲ್ಲವೂ ಸಹಜವಾಗಿ ಉಸಿರಾಡ್ತಾ ಇದ್ದಾವೆ ಅಂತ ನಾವು ಈಗಾಗಲೇ ತಿಳ್ಕೊಂಡ್ವಿ. ನೈಸರ್ಗಿಕವಾದಂತಹ, ಪ್ರಾಕೃತಿಕವಾದಂತಹ ಉಸಿರಾಟ ಎಲ್ಲರಲ್ಲೂ ಇದೆ, ನಮ್ಮನ್ನು ಬಿಟ್ಟು ಅಂತ ಹೇಳ್ಬಹುದು. ಜೊತೆಗೆ ನಾವು ಹುಟ್ಟಿದ ನಂತರ ತಾಯಿಯ ಸಹಾಯ ಇಲ್ಲದೆ ಒಂದು ನಡೆಯುವಂತಹ ಪ್ರಕ್ರಿಯೆ ಯಾವ್ದಪ್ಪ ಅಂದ್ರೆ ಉಸಿರಾಟ. ಅಲ್ಲಿವರೆಗೂ ಮಗುವಿನ ಜನನ ಆದ್ಮೇಲೆ ಆ ಹೊಕ್ಕಳ ಬಳ್ಳಿ, ತಾಯಿ ಮತ್ತು ಮಗುವಿನ ಒಂದು ಸಂಪರ್ಕ ಇತ್ತಲ್ಲ, ಆ ಹೊಕ್ಕಳ ಬಳ್ಳಿನ ಕಟ್ ಮಾಡಿದ ನಂತರ ಅಥವಾ ಮಗು ಈ ಹೊರ ಪ್ರಪಂಚ, ಬಾಹ್ಯ ಪ್ರಪಂಚಕ್ಕೆ ಬಂದ ತಕ್ಷಣ, ಹೊಕ್ಕಳ ಬಳ್ಳಿ ಕಟ್ ಮಾಡಕ್ ಮುಂಚೆನೂ ಸಹ ಅದಾಗುತ್ತೆ, ಬಾಹ್ಯ ಪ್ರಪಂಚಕ್ಕೆ ಬಂದ ಕೂಡಲೇ ತನ್ನಷ್ಟಕ್ಕೆ ತಾನೇ ಮಾಡುವಂತಹ ಕ್ರಿಯೆ ಈ ಉಸಿರಾಟ ಕ್ರಿಯೆ, ಶ್ವಾಸ ಕ್ರಿಯೆ. ಅಲ್ಲಿವರೆಗೂ ಮಗುವಿಗೆ ಎಲ್ಲವೂ ಸಹ ತಾಯಿಯ ಗರ್ಭದಲ್ಲೇ ಒಂದು ವಾತಾವರಣ ಇರುತ್ತೆ. ತಾಯಿಯ ಮುಖಾಂತರನೇ ಎಲ್ಲವನ್ನು, ಪೋಷಕಾಂಶಗಳಿರ್ಬೋದು, ಆಕ್ಸಿಜನ್ ಇರ್ಬೋದು, ಎಲ್ಲವೂ ಸಹ ಮಗು ಪಡಿತಾ ಇರುತ್ತೆ.
ನಾವು ಅಂದಾಜು ಸರಾಸರಿ ಎಷ್ಟು ಬಾರಿ ಉಸಿರಾಡ್ತೀವಿ ಅಂತ ನೋಡ್ಕೊಳ್ಳೋಣ. ಏಕೆಂದ್ರೆ ಪ್ರತಿಯೊಂದು ಸರಿಯಾದ ಒಂದು ಶ್ವಾಸಕ್ರಿಯೆ, ಒಂದು ಬಾರಿ ಉಚ್ಛ್ವಾಸ, ಉಸಿರನ್ನ ಒಳಗೆ ತಗೊಳ್ಳೋದು, ಉಸಿರು ಒಳಗೆ ಹೋಗುತ್ತೆ, ನಾನ್ ತಗೊಳ್ಳೋದು ಅಲ್ಲ, ಉಸಿರು ನನ್ನೊಳಗೆ ನನ್ನ ಶ್ವಾಸದ ಒಳಗೆ ಹೋಗುತ್ತೆ. ಎಷ್ಟು ಬಾರಿ ಉಸಿರಾಡ್ತೀವಿ ಇದು ಅತಿ ಮುಖ್ಯ. ಏಕೆಂದ್ರೆ ಪ್ರತಿ ಬಾರಿ ಈ ಉಚ್ಛ್ವಾಸ ಕ್ರಿಯೆ ಆಗ್ತಿರುವಾಗ ನಮಗೆ ಮತ್ತೊಂದು ಸದವಕಾಶ ಇರುತ್ತೆ, ನಾನ್ ಸರಿಯಾದ ರೀತಿಯಲ್ಲಿ ಉಸಿರಾಡ್ಲಿಕ್ಕೆ. ದಿನಕ್ಕೆ ಲೆಕ್ಕ ಹಾಕಿದ್ರೆ 20,000 ಬಾರಿ ನಾವು ಉಸಿರಾಡ್ತೀವಿ. 20,000 ಸಾರಿ ನಮಗೆ ಸರಿಯಾದ ಅಭ್ಯಾಸದಲ್ಲಿ ಉಸಿರಾಡ್ಲಿಕ್ಕೆ ಅವಕಾಶ ಇದೆ. ಅಂದಾಜು ಒಬ್ಬ ಮನುಷ್ಯ 70 ವರ್ಷಗಳ ಜೀವಿತಾವಧಿ ಇದೆ ಅಂತ ಇಟ್ಕೊಳ್ಳೋಣ. ಅವನು ಜನ್ಮ ಪಡೆದ ನಂತರ 70 ವರ್ಷ ಈ ಭೂಮಿ ಮೇಲೆ ಜೀವನ ಜೀವಿಸ್ತಾನೆ ಅಂದ್ರೆ ಆ ವ್ಯಕ್ತಿ ಎಷ್ಟು ಬಾರಿ ಉಸಿರಾಡಿರಬಹುದು ಅಂತ ಇಲ್ಲಿ ಮಾಸ್ಟರ್ ತಿಳಿಸ್ತಾರೆ. 600 ಮಿಲಿಯನ್ ಬಾರಿ. ಮಿಲಿಯನ್ ಅಂದ್ರೆ ಎಷ್ಟಪ್ಪ ಅಂತ ಒಂದು ಊಹೆ ಬೇಡ. 6 ಬರ್ದ್ಬಿಟ್ಟು ನಂತರ 8 ಸೊನ್ನೆಗಳು ಹಾಕಿದ್ರೆ ಈ ಒಂದು ಸಂಖ್ಯೆ ಬರುತ್ತೆ. ಇಷ್ಟು ಬಾರಿ ಉಸಿರಾಡ್ತೀವಿ. ನಾವು ಈಗ ನಮ್ ವಯಸ್ಸು ಎಷ್ಟಿದೆಯೋ ಒಂದು ದಿನಕ್ಕೆ 20,000 ಅಂದ್ರೆ ಇಂಟು ಮಾಡ್ಕೊಂಡು ನಾವು ನೋಡಿದ್ರೆ ಅಷ್ಟು ಬಾರಿ ಉಸಿರಾಡಿದ್ವಿ. ಆದ್ರೂ ಇವತ್ತಿಲ್ ಕೂತ್ಕೊಂಡು ಹೇಗೆ ಉಸಿರಾಡ್ಬೇಕು, ಸಹಜ ಉಸಿರಾಟ ಶ್ವಾಸ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗಿದೆ, ಕಲಿಬೇಕಾಗಿದೆ. ನಾವು ಕನ್ನಡಿ ಮುಂದೆ ನಿಂತು ನಾನು ಹೇಗೆ ಉಸಿರಾಡ್ತಾ ಇದ್ದೇನೆ ಅಂತ ಕೂಡ ನೋಡ್ಕೋಬೇಕಾಗಿದೆ. ಅಂತಹ ಪರಿಸ್ಥಿತಿ ನಮ್ದು. ಆದ್ರೆ ಪ್ರಕೃತಿ ಅಥವಾ ಈ ಅಸ್ತಿತ್ವ, ಪರಮಾತ್ಮ, ನಾವ್ ಯಾವ್ಯಾವ ಹೆಸರಲ್ಲಿ ಕರಿತೀವೋ, ಪ್ರಕೃತಿ ಮಾತೆ ನಮ್ಮ ದೇಹದ ಅತ್ಯುತ್ಕೃಷ್ಟವಾದಂತಹ ಒಂದು ವಾಸ್ತುಶಿಲ್ಪಿ ಅಂತ ಹೇಳ್ಬಹುದು. ಎಲ್ಲಾ ಅಂಗಾಂಗಗಳನ್ನು ಸಹ ಅಚ್ಚುಕಟ್ಟಾಗಿ, ಸುಸಜ್ಜಿತವಾಗಿ, ಸುವ್ಯವಸ್ಥಿತವಾಗಿ ಅದು ಪೂರ್ಣ ಉಪಯುಕ್ತತೆ ಪಡೆಯುವಂತೆ ಒಂದು ವಿನ್ಯಾಸ ಮಾಡಲಾಗಿದೆ. ಅಲ್ಲಿ ಎಲ್ಲವೂ ಸಿದ್ಧವಾಗಿದೆ, ಆದ್ರೆ ನಾನು ಅದರ ಉಪಯುಕ್ತತೆ ಪಡಿತಾ ಇಲ್ಲ. ಅದು ಹೇಗಿರ್ಬೇಕೋ ಹಾಗೆ ನಾನು ಉಪಯೋಗಿಸ್ಕೊತಾ ಇಲ್ಲ. ಅಂದ್ರೆ ಒಂದು ಸುಮ್ನೆ ನಮಗೆ ಗೊತ್ತಿರುವಂತಹ ಉದಾಹರಣೆನೆ ತಗೊಂಡ್ರೆ, ನಾವು ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿದ್ರೆ ಕೇವಲ ಒಬ್ರಿಗೆ ಕರೆ ಮಾಡ್ಲಿಕ್ಕೆ, ಅವರಿಂದ ಬಂದಾಗ ಮಾತಾಡ್ಲಿಕ್ಕಷ್ಟೇ, ಅಥವಾ ಇನ್ನೂ ಸಣ್ಣ ಪುಟ್ಟ ಅಲಾರಾಮ್ ಅಂತೆ, ಇನ್ನೊಂದು ಟೈಮರ್ ಅಂತ, ಈ ತರ ಚಿಕ್ಕ ಚಿಕ್ಕದೊಂದು ವ್ಯವಸ್ಥೆ ಇರುತ್ತೆ. ಅದೇ ನಾನೊಂದು ಆಂಡ್ರಾಯ್ಡ್ ಮೊಬೈಲ್ ತಗೋತೀನಿ, ಅಥವಾ ಇನ್ನೂ ಹೈ ಎಂಡ್ ಆಪಲ್ ಏನ್ ಹೇಳ್ತೀವಿ ಐಫೋನ್ ಅಂತ ತಗೊಂಡಿದ್ದೀನಿ, ಆದ್ರೂ ಸಹ ಅದ್ರಲ್ಲಿ ಸಹಜವಾಗಿಯೇ ಕೆಲವು ಆಪ್ಷನ್ಸ್ ಇದೆ. ಫ್ಯಾಕ್ಟರಿ ಸೆಟ್ಟಿಂಗ್ ಅಂತ ಏನ್ ಹೇಳ್ತೀವಲ್ಲ, ನಾವು ಕೊಂಡ್ಕೊಂಡಾಗ್ಲೇ ಹಲವು ವ್ಯವಸ್ಥೆಗಳು ಅಲ್ಲಿರುತ್ತೆ ಬೈ ಡಿಫಾಲ್ಟ್. ಅದೇನು ಉಪಯೋಗಿಸ್ದೆ, ನಾನು ಕೇವಲ ಕರೆ ಮಾಡ್ತಾ ಇರ್ತೀನಿ ಅಂದ್ರೆ ಅದ್ರ ಉಪಯೋಗ ನಾನು ಪಡ್ಕೋತಾ ಇಲ್ಲ. ಆ ರೀತಿ ಪ್ರತಿಯೊಂದರಲ್ಲೂ ನಾನು ಸಂಪೂರ್ಣವಾಗಿ ಅಲ್ಲಿರುವಂತಹ ಏನೇನು ಆಪ್ಷನ್ಸ್ ಇದೆಯೋ ಎಲ್ಲವನ್ನು ನಾನು ಉಪಯುಕ್ತತೆಯಲ್ಲಿ ಇಡ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಅದೇ ರೀತಿ ಈ ಶ್ವಾಸಕ್ರಿಯೆ ಇರಬಹುದು. ನಾನು ಸರಿಯಾಗಿ ಇದನ್ನ ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಏನಾಗತ್ತೆ, ಅದರ ಪ್ರಯೋಜನಗಳು ನಮಗೆ ಸಿಗೋದಿಲ್ಲ. ಅದರ ಈ ಪ್ರಕೃತಿಯ ಒಂದು ಸದುದ್ದೇಶ ಈಡೇರಲ್ಲ. ಇದೇನಕ್ಕೆ ಅತಿ ಮುಖ್ಯ ಅಂದ್ರೆ, ಶ್ವಾಸಕ್ರಿಯೆ ಅತಿ ಮುಖ್ಯವಾದಂಥದ್ದು, ಪ್ರಮುಖವಾದ ಆಂತರಿಕ ಕ್ರಿಯೆ ಅಂತ ಹೇಳೋಣ. ಎಷ್ಟೊಂದು ಆಂತರಿಕ ಕ್ರಿಯೆಗಳು ಇದೆ. ಮಿಕ್ಕ ಎಲ್ಲ ಆಂತರಿಕ ಕ್ರಿಯೆಗಳು ನಾನು ಆ ದಿನ ಕೆಲವನ್ನ ಉಲ್ಲೇಖ ಮಾಡಿದೆ. ಜೀರ್ಣಾಂಗ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯವಸ್ಥೆ, ವಿಸರ್ಜನಾ ವ್ಯವಸ್ಥೆ, ನರಮಂಡಲ ವ್ಯವಸ್ಥೆ, ಇವೆಲ್ಲವೂ ಸಹ ಈ ಶ್ವಾಸಕ್ರಿಯೆಯನ್ನು ಅವಲಂಬಿಸಿದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ನಮ್ಮ ಮನಸ್ಸಿಂದ ಖಂಡಿತ ಅರ್ಥ ಮಾಡ್ಕೋಬಹುದು. ಇದೇ ಫಸ್ಟ್, ಇದಾದ್ಮೇಲೆ ಎಲ್ಲವೂ ಇದರ ಸುತ್ತಲೂನೇ ಇರುತ್ತೆ, ಇದರ ಪ್ರಕಾರವೇ ಇರುತ್ತೆ. ನಾನು ಒಂದೊಂದು ಉಸಿರು ಯಾವ ರೀತಿ ತನ್ನಷ್ಟಕ್ಕೆ ಆಗ್ತಿದ್ರು, ನನ್ನ ಅಭ್ಯಾಸ ಸಹ ಇಲ್ಲಿ ಪ್ರಮುಖ ಆಗಿದೆ. ಇದು ಮೊದಲನೇ ದಿವಸನೇ ನಾನು ತಿಳಿಸಿದೆ, ಇದು ಬೋತ್ ವಾಲಂಟರಿ ಹಾಗೂ ಇನ್ವಾಲಂಟರಿ. ಐಚ್ಛಿಕ ಕ್ರಿಯೆ
ಅನೈಚ್ಛಿಕ ಕ್ರಿಯೆ ಎರಡೂ ಆಗಿದೆ. ಇವೆರಡರ ಮಧ್ಯದ ಒಂದು ಸುಂದರ ಸೇತುವೆ ಕೂಡ ಅಂತ ನಾನು ತಿಳಿಸಿದೆ. ಹಾಗಾಗಿ ಇದು ನನ್ನ ಪ್ರಮೇಯ ಕೂಡ ಇಲ್ಲಿರುತ್ತೆ. ನಾನು ಯಾವ ರೀತಿ ಉಸಿರಾಡ್ತಾ ಇದ್ದೀನಿ ಅದನ್ನ ನಾನು ಗಮನಿಸ್ಕೊಂಡು ನಾನು ಬದಲಾವಣೆ ಮಾಡ್ಕೊಳ್ಳುವ ಆಪ್ಷನ್ ಸಹ ಇಲ್ಲಿ. ಏನಕ್ಕಿಲ್ಲಿ ಇಷ್ಟು ತಿಳಿಸ್ತಾ ಇದ್ದಾರೆ, ನಾನು ಸಹ ಈ ಭೂಮಿ ಮೇಲೆ ಜನ್ಮ ಪಡೆದೆ, ಮಗುವಾಗಿದ್ದಾಗ ಸರಿಯಾಗಿ ಉಸಿರಾಡ್ತಾ ಇದ್ದೆ. ಯಾವುದೇ ಒಂದು ಮಗು ಮಲಗಿರುವಂತಹ ಒಂದು ಶಿಶುನ ಕೆಲವು ದಿನಗಳು ಅಥವಾ ಕೆಲವು ತಿಂಗಳಾಗಿರ್ತೇನೆ, ನೀವು ಆ ಮಗು ನಿದ್ರೆ ಮಾಡುವಾಗ ಸುಮ್ಮನೆ ಗಮನಿಸಿ, ಹೊಟ್ಟೆಯ ಭಾಗ ಉಬ್ಬುತ್ತೆ, ಒಳಗೆ ಹೋಗುತ್ತೆ ಪ್ರತಿ ಬಾರಿ ಉಚ್ಛ್ವಾಸ ನಿಶ್ವಾಸ. ಸಹಜವಾದ ಉಸಿರಾಟ ಇಡೀ ಶ್ವಾಸಕೋಶ ನಮ್ಗೆ ಏನಕ್ಕಾಗಿ ನಮ್ಮ ಶ್ವಾಸಕೋಶ ಇದೆಯೋ ಇದರ ಪ್ರಯೋಜನ ಪಡಿಬೇಕಾಗಿದ್ರೆ ಈ ನಾಭಿಯವರೆಗೂ ಉಸಿರಾಡ್ತೀವಲ್ಲ ಅದು ಬೇಕೇ ಬೇಕು. ಆದ್ರೆ ಮನುಷ್ಯ ತನ್ನ ಬೆಳವಣಿಗೆ ಮಗುವಾಗಿದ್ದಾಗಿಂದ ಈಗ ನಾವು ಬೆಳೆದು ಇದೀವಲ್ಲ, ಇಲ್ಲಿವರೆಗೂ ಅವನು ಏನ್ ಮಾಡ್ದ, ನಿಂತ್ಕೊಂಡ, ನಡೆಯುವ ಪ್ರಯತ್ನ ಮಾಡ್ದ, ಕುಳಿತುಕೊಳ್ಳುವ ವಿಧಾನ ಎಲ್ಲವನ್ನೂ ಸಹ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಉಡುಪುಗಳು ಅತಿಯಾದ ಬಿಗಿಯಾದ ಉಡುಪುಗಳನ್ನು ಧರಿಸ್ತಾನೆ. ಆಮೇಲೆ ಕಾಲಿನ ಚಪ್ಪಲಿ ಇರಬಹುದು, ಹೈ ಹೀಲ್ಸ್ ಅಂತ ಹೇಳ್ತೀವಲ್ಲ, ಇವೆಲ್ಲವೂ ಸಹ ನಮ್ಮ ಉಸಿರಾಟದ ಮೇಲೆ ಪ್ರಭಾವ ಇರುತ್ತೆ. ಇದೆಲ್ಲದರ ಒಂದು ನಾಗರಿಕತೆ ಅಂತ ಹೇಳ್ತೀವಿ ನಾವು. ನಾಗರಿಕತೆ ಹೊಂದ್ತಾ ಇದೀವಿ, ತುಂಬಾ ಬೆಳವಣಿಗೆ ಹೊಂದ್ತಾ ಇದೀವಿ ಅಂತ ಭಾವಿಸಿದೀವಿ. ಪ್ರಾಕೃತಿಕ ವಿಷಯದಲ್ಲಿ ಹೌದು ಅನ್ಕೊಂಡ್ರು ಸಹ ನಮ್ಮ ಸಹಜ ಸ್ಥಿತಿಯಿಂದ ದೂರ ಹೋಗ್ತೀವಿ. ಆಧ್ಯಾತ್ಮಿಕತೆಯಲ್ಲಿ ಏನು ಸಹಜ ಸ್ಥಿತಿ ಅನ್ನೋದೇ ಅತಿ ಮುಖ್ಯವೋ ಅದರಿಂದ ದೂರ ಹೋಗ್ತಾ ಇದೀವಿ, ಡೈವರ್ಷನ್ ಆಗ್ತಾ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರು ಮಗುವಾಗಿ ಪಡೆದಿದ್ದಂತಹ ಜನ್ಮಸಿದ್ಧ ಹಕ್ಕು ಯಾವ್ದಪ್ಪ? ಜನ್ಮಸಿದ್ಧ ಹಕ್ಕು ಇಲ್ಲಿ ಅಂದ್ರೆ ಸರಿಯಾದ ಉಸಿರಾಟದ ವಿಧಾನ. ಯಾವ ರೀತಿ ಉಸಿರಾಡ್ಬೇಕಾಗಿತ್ತೋ ಅದು ನಮ್ಮ ಜನ್ಮಸಿದ್ಧ ಹಕ್ಕಾಗಿತ್ತು, ಮಗು ಅದೇ ರೀತಿ ಇತ್ತು. ಇಂತಹ ಅಭ್ಯಾಸನ ಮನುಷ್ಯ ನಾಗರಿಕತೆ ಅನ್ನುವ ಹೆಸರಿನಲ್ಲಿ ಕಳ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಮಾಸ್ಟರ್ ತಿಳಿಸ್ತಾರೆ ಮುಂದೆ, ನಾವು ಒಂದಷ್ಟು ಜನರನ್ನ ಒಂದು ಅಧ್ಯಯನಕ್ಕೆ ಬಳಸ್ಕೊಂಡು ಎಷ್ಟ್ ಜನ ಸರಿಯಾದ ಉಸಿರಾಟದ ಅಭ್ಯಾಸದಲ್ಲಿ ಇದ್ದಾರೆ ಅಂತ ಲೆಕ್ಕ ಮಾಡಿದ್ರೆ, ಅವ್ರನ್ನ ಗಮನಿಸಿ ನೋಡಿದ್ರೆ, ಇದರ ಒಂದು ಪರ್ಸೆಂಟೇಜ್ ನೋಡಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಈ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ. ಈಗ ಈ ಒಂದು ಆನಾಪಾನಸತಿ ಧ್ಯಾನದ ಪರಿಚಯದಿಂದ ಪತ್ರಿಜಿ ಗುರುಗಳ ಒಂದು ಮಹೋನ್ನತ ಉದಾತ್ತ ಆಶಯವಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಜೊತೆಗೆ ತ್ರಿವಳಿ ರತ್ನ ಅಂತ ಹೇಳ್ಬಹುದು, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಇದೆಲ್ಲದರಿಂದ ನಾವು ಈ ಧ್ಯಾನಾಭ್ಯಾಸಿಗಳು ಅಥವಾ ಧ್ಯಾನಾಸಕ್ತರೆಲ್ಲರೂ ಸಹ ಸರಿಯಾದ ಉಸಿರಾಟದ ಅಭ್ಯಾಸಕ್ಕೆ ಬಂದಿದ್ದೀವಿ. ಇದೊಂದು ತುಂಬಾ ಸಂತೋಷಕರವಾದಂತಹ ವಿಷಯ. ಆದರೆ ಈ ಧ್ಯಾನ ಸಾಧನೆಯಲ್ಲಿ ಇಲ್ದಿರುವಂತಹವರು ನಾವು ನೋಡಿದಾಗ ಈ ಪರ್ಸೆಂಟೇಜ್ ಎಷ್ಟು ಜನ ಸರಿಯಾದ ಅಭ್ಯಾಸದಲ್ಲಿ ಇದ್ದಾರೆ ಅಂತ ನೋಡಿದ್ರೆ ತುಂಬಾ ಕಡಿಮೆ ಮಟ್ಟದಲ್ಲಿ ಇರುವಂತಹ ಅಭ್ಯಾಸ. ಹಾಗಾಗಿ ದೈಹಿಕ, ಮಾನಸಿಕ, ಶಾರೀರಿಕ, ಭಾವನಾತ್ಮಕ ಎಲ್ಲ ಒಂದು ಆರೋಗ್ಯ ಸ್ಥಿತಿಯ ಮೇಲೂ ಇದರ ಪ್ರಭಾವ ಪರಿಣಾಮ ಉಂಟಾಗುತ್ತೆ. ಅದರಲ್ಲೂ ಶಾರೀರಿಕ ಆರೋಗ್ಯ, ಅದರಲ್ಲೂ ಶ್ವಾಸಕೋಶ ಸಂಬಂಧಿತ ಅನಾರೋಗ್ಯಕ್ಕೆ ಮನುಷ್ಯ ಒಳಗಾಗ್ತಾ ಇದ್ದಾನೆ. ಜೊತೆಗೆ ಇಲ್ಲಿ ಮಾಸ್ಟರ್ ತಿಳಿಸ್ತಾರೆ, ಸರಿಯಾದ ಉಸಿರಾಟ ಅಭ್ಯಾಸಗಳು ಇರುವಂತಹ ಒಂದು ಪೀಳಿಗೆ, ಈಗ ನಮ್ಮ ಪೀಳಿಗೆ ಅಂತ ಇಟ್ಕೊಳ್ಳೋಣ,
ನಮ್ಮ ಪೀಳಿಗೆಯ ಎಲ್ಲರೂ ಸಹ ಈ ಸರಿಯಾದ ಉಸಿರಾಟದ ಅಭ್ಯಾಸ ಅಂದ್ರೆ ಪತ್ರಿ ಸರ್ ಅವರ ಮಹಾನಾಶಯ ಧ್ಯಾನ ಜಗತ್ ಅಂತ ಒಂದು ಪೀಳಿಗೆ ಆದರೆ ಏನಾಗತ್ತೆ, ಇದರಿಂದ ಒಂದು ಅತ್ಯುತ್ತಮವಾದ ಮಾನವ ಜನಾಂಗವೇ ಪುನರುಜ್ಜೀವನಗೊಳ್ಳುತ್ತೆ. ಮುಂದಿಂದು ತಂತಾನೆ, ಯಾಕಂದ್ರೆ ಒಂದಿಡೀ ಜನಾಂಗ, ಒಂದು ಇಡೀ ಪೀಳಿಗೆ ಸರಿಯಾದ ಅಭ್ಯಾಸ ಆಗ್ಬಿಟ್ರೆ ಮುಂದಿನದು ಸಹ ಹಾಗೆ ಅನುಕರಣೆ ಅನುಸರಿಸ್ಕೊಂಡು ಅನುಕರಣೆ ಆಗ್ಬಿಡುತ್ತೆ. ಆಗ ಎಂತಹ ಒಂದು ಜೀವನ ಎಲ್ಲರಲ್ಲೂ ಇರುತ್ತೆ ಅಂದ್ರೆ ಉಸಿರಾಟ ಸಂಬಂಧಿ ಕಾಯಿಲೆಗಳು ಅಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಯಾವ್ದಪ್ಪ? ಈ ಆಸ್ತಮಾ ಅನ್ನೋದ್ ಕೇಳಿರ್ತೀರಾ, ಅಲರ್ಜಿ, ಉಸಿರಾಟಕ್ಕೆ ಸಂಬಂಧಿತ ಅಲರ್ಜಿ ಕಾಯಿಲೆಗಳು ಇರಬಹುದು. ಆಮೇಲಿಂದ ಅಂದ್ರೆ ವೃದ್ಧರಲ್ಲಿ ಒಂದು ಶ್ವಾಸಕೋಶದ ಒಂದು ತೊಂದರೆ ಬರುತ್ತೆ, ಅದಿರಬಹುದು. ಈ ರೀತಿ ಹಲವಾರು ಉಸಿರಾಟಕ್ಕೆ ಸಂಬಂಧಿಸಿದ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅನಾರೋಗ್ಯಗಳು ಅಥವಾ ಕಾಯಿಲೆಗಳು ಅಪರೂಪ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂತಹ ಕಾಯಿಲೆ ಇರುವವನ್ನ ನಾವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ನಾವು ಈಗ ತುಂಬಾ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಲ್ವಾ, ಅಂತಹದ್ದು ಈ ಕಾಯಿಲೆಗಳು ನಾನು ಕುತೂಹಲದಿಂದ ನೋಡ್ಬೇಕು. ಅಪರೂಪಕ್ಕೆ ಇವರು ಆಸ್ಪತ್ರೆಗೆ ದಾಖಲಾಗ್ತಾರೆ ಅಥವಾ ಆಸ್ಪತ್ರೆಗೆ ಬಂದು ತಪಾಸಣೆ ಚಿಕಿತ್ಸೆಗಾಗಿ ಬರ್ತಾರೆ. ಆಗ ಇದು ಅಪರೂಪದ ಕಾಯಿಲೆ ಅಂತ ನಾವೆಲ್ಲರೂ ಅವರನ್ನ ನೋಡುವಂತಹ ಸ್ಥಿತಿ ಇರುತ್ತೆ ಅನ್ನುವಂಥದ್ನು ಸಹ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಒಟ್ಟಾರೆ ಮಾಸ್ಟರ್ ಏನ್ ತಿಳಿಸ್ತಾರೆ ಅಂದ್ರೆ ನಮ್ಮ ಸರಿಯಾದ ಉಸಿರಾಟದ ಅಭ್ಯಾಸ ಇದಷ್ಟೇ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇದ್ರ ಬಗ್ಗೆನೇ ಮುಂದೆ ವಿವರವಾಗಿ ತಿಳಿಸ್ತಾರೆ. ಇದರಿಂದ ಏನಾಗತ್ತೆ ಅಂದ್ರೆ ಇದು ಭೌತಿಕ ಆರೋಗ್ಯ ಅಷ್ಟೇ ಅಲ್ಲ. ಈಗ ನಾವು ತಿಳ್ಕೊತಿದ್ವಿ ಶ್ವಾಸಕೋಶ ಸಂಬಂಧಿತ ಅನಾರೋಗ್ಯ ಅಥವಾ ಕಾಯಿಲೆ, ಇತರೆ ದೈಹಿಕ ಕಾಯಿಲೆಗಳು ಅನ್ಕೊಂಡ್ವಲ್ಲ, ಇದಷ್ಟೇ ಅಲ್ಲ. ಇದಷ್ಟೇ ನಾವು ಆರೋಗ್ಯ ಸ್ಥಿತಿಯಲ್ಲಿ ಇರುವಂತಹ ಒಂದು ಪ್ರಭಾವ ಇರುತ್ತೆ ಅನ್ನೋದು ಅಷ್ಟೇ ಸೀಮಿತಗೊಂಡಿಲ್ಲ. ನಮ್ಮ ಉಸಿರಾಟದ ಅಭ್ಯಾಸಗಳು ಸರಿಯಾದ ರೀತಿಯಲ್ಲಿ ಇದ್ದಾಗ ನಮಗೆ ಇನ್ನೇನೇನ್ ನಾವು ಪಡಿತೀವಿ? ಮಾನಸಿಕ ಶಕ್ತಿ, ಸಮಾಧಾನ, ಸಂತೋಷ, ಸೆಲ್ಫ್ ಕಂಟ್ರೋಲ್. ಅಂದ್ರೆ ನನ್ನನ್ನು ನಾನು ಯಾವ ರೀತಿ ನನ್ನ ಶಕ್ತಿಗಳನ್ನ ಉಪಯೋಗಿಸ್ಕೋಬೇಕು, ಸ್ಪಷ್ಟವಾದ ದೃಷ್ಟಿಕೋನ, ನೈತಿಕತೆ, ಇವೆಲ್ಲವನ್ನು ಪಡಿತೀನಿ. ಹಾಗಾಗಿ ಈ ಶ್ವಾಸ ವಿಜ್ಞಾನ ಅಥವಾ ಉಸಿರಾಟದ ವಿಜ್ಞಾನ ಇದನ್ನು ತಿಳ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳು ಇದೆ. ಇವಿಷ್ಟನ್ನು ಹೇಳ್ದಾಗ ಏನ್ ಅನ್ಸುತ್ತೆ? ಎಲ್ಲವೂ ಅಂತ ಆಗುತ್ತೆ. ಪ್ರತಿಯೊಂದು ಸಹ ನಾವು ಏನೇನ್ ಎಲ್ಲಿ ತಪ್ಪು ದಾರಿನಲ್ಲಿದ್ದೀವೋ ಎಲ್ಲವೂ ಸರಿಯಾದ ದಾರಿಗೆ ಬರುತ್ತೆ. ಇದು ಈ ಒಂದು ವಾಕ್ಯ ಓದಿದಾಗ ನನಗೆ ಒಂದು ಉಪನಿಷತ್ನ ವಾಕ್ಯ ನೆನಪಾಯ್ತು. ಈ ಉಪನಿಷತ್ನ ಶ್ಲೋಕ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಇದು ಈ ರೀತಿ ಇದೆ: ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಇದು ಇಲ್ಲಿಗೆ ತುಂಬಾ ಅದ್ಭುತವಾಗಿ ಹೊಂದಾಣಿಕೆ ಆಗತ್ತೆ. ಏಕೆಂದ್ರೆ ಇಲ್ಲಿ ಹೇಳ್ತಾ ಇರೋದೇನು? ಸರ್ವೇಷಾಂ ಸ್ವಸ್ತಿರ್ಭವತು, ಎಲ್ಲೆಡೆ ಯಾವಾಗಲೂ ಎಲ್ಲರ ಯೋಗಕ್ಷೇಮ ಅಂದ್ರೆ ಆರೋಗ್ಯ ಇರುವಂತಾಗಲಿ, ಸುಸ್ಥಿತಿಯಲ್ಲಿ ಇರುವಂತಾಗಲಿ. ಎಲ್ಲೆಡೆ ಯಾವಾಗಲೂ ಶಾಂತಿ ಇರುವಂತಾಗಲಿ, ಎಲ್ಲೆಡೆ ಯಾವಾಗಲೂ ಪೂರ್ಣತೆ ಇರುವಂತಾಗಲಿ, ಎಲ್ಲೆಡೆ ಯಾವಾಗಲೂ ಸನ್ಮಂಗಳಗಳು ಇರುವಂತಾಗಲಿ. ಇದರಲ್ಲಿ ಎಲ್ಲವೂ ಬಂದ್ಬಿಡುತ್ತೆ. ಈ ಶ್ಲೋಕ, ಈ ಉಪನಿಷತ್ನ ಶ್ಲೋಕದಲ್ಲಿ ಏನೇನು ಭವತು ಅಂತ ತಿಳಿಸ್ತಾ ಇದ್ದಾರೋ ಇದು ಈ ಧ್ಯಾನ ಸಾಧನೆಯಿಂದ ಆಗುವಂತಹ ಒಂದು ಪರಿಣಾಮ ಅಥವಾ ಫಲಿತಾಂಶ ಅಂತ ಹೇಳ್ಬೋದು. ಮತ್ತೆ ಮುಂದುವರೆದು
ಯೋಗಿ ರಾಮಚರಕ ಮಾಸ್ಟರ್ ತಿಳಿಸ್ತಾರೆ. ನಾವು ಈ ಸರಿಯಾದ ಉಸಿರಾಟದ ಅಭ್ಯಾಸ ಅಂತ ಏನು ಇಲ್ಲಿ ತಿಳಿಸ್ತಾನೇ ಬಂದಿದ್ದಾರೆ. ಇದೇ ಅತಿ ಪ್ರಮುಖವಾದ ಅಂಶ ಇಲ್ಲಿ ಅವ್ರು ತಿಳಿಸೋದು. ಇದರಿಂದ ನಮ್ಮ ಉಸಿರಾಟ ಯಾವ ರೀತಿ ಇರುತ್ತೆ ಅನ್ನೋದು ಲಯಬದ್ಧವಾಗಿ ಆಗತ್ತೆ. ಆ ಲಯಬದ್ಧತೆ ಅನ್ನುವಂಥದ್ದು ಉಸಿರಾಟದಲ್ಲಿ ಇದ್ದಾಗ ಏನಾಗತ್ತೆ ಅಂದ್ರೆ ಪ್ರಕೃತಿಯಲ್ಲಿ ಕಂಪನಗಳಿದೆ. ಆಕಾಶಿಕ್ ರೆಕಾರ್ಡ್ಸ್ ಅಂತಲೂ ಹೇಳ್ತಿರ್ತಾರೆ ನಮ್ಗೆ ಹರಿಶಂಕರ್ ಸರ್. ಪ್ರಕೃತಿಯಲ್ಲಿ ಎಲ್ಲರ ಒಂದು ಥಾಟ್ ಪ್ರೊಸೆಸ್ ನ ಕಂಪನಗಳು ಇದೆ. ಮಹಾನ್ ಚೇತನರ, ಯೋಗಿಗಳ, ಋಷಿ ಮುನಿಗಳ, ಸಂತರ ಎಲ್ಲರ ಒಂದು ಕಂಪನಗಳು ಇದೆ. ನಾನಿಲ್ಲಿ ಸರಿಯಾದ ಉಸಿರಾಟದ ಅಭ್ಯಾಸದಲ್ಲಿ ಇದ್ದಾಗ ಈ ಪ್ರಕೃತಿಯ ಕಂಪನಗಳ ಜೊತೆ ಜೋಡಣೆ ಆದಾಗ ಯಾವ್ಯಾವ ವ್ಯಕ್ತಿಯಲ್ಲಿ ಏನೇನು ಸೂಕ್ತ ಶಕ್ತಿಗಳು ಇರುತ್ತೋ ಅವೆಲ್ಲವೂ ಅನಾವರಣಗೊಳ್ಳುತ್ತೆ. ಕೇವಲ ಈ ಉಸಿರಾಟದ ಅಭ್ಯಾಸ ನನ್ನ ಶಾರೀರಿಕ ಆರೋಗ್ಯ, ಮಾನಸಿಕ ಸಂತೋಷ, ಸಮಾಧಾನ, ಭಾವನಾತ್ಮಕವಾಗಿ ಸ್ಪಷ್ಟತೆ ಇದಿಷ್ಟಕ್ಕೆ ಸೀಮಿತ ಅಲ್ಲ. ಪ್ರತಿಯೊಬ್ಬರಲ್ಲೂ ಇರುವಂತಹ ಸುಪ್ತ ಶಕ್ತಿಗಳು ಅನಾವರಣಗೊಳ್ಳುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮನುಷ್ಯ ತನ್ನ ಅನಾರೋಗ್ಯ ಸ್ಥಿತಿಯಿಂದ ಹೊರಗಡೆ ಇರ್ತಾನೆ, ಅಥವಾ ಇವನು ಹೊರಗಡೆ ಬರೋದ್ ಬೇಕಾಗಿಲ್ಲ, ಇವೆಲ್ಲವೂ ಅವನನ್ನು ಬಿಟ್ಟು ಹೋಗುತ್ತೆ, ಇವನು ಅದರ ಹೊರಗೆ ಇರ್ತಾನೆ. ಆಗ ಪ್ರತಿಯೊಬ್ಬರಲ್ಲೂ ಚಿಂತೆ, ಭಯ, ಕೀಳರಿಮೆ ಇಂತಹ ಭಾವನೆಗಳು ಇರೋದೇ ಇಲ್ಲ. ಈ ರೀತಿ ಈ ಉಸಿರಾಟದ ಬಗ್ಗೆ, ಉಸಿರಾಟ ಅಭ್ಯಾಸಗಳ ಬಗ್ಗೆ ಏನೇನು ಉಪಯೋಗಗಳು, ಪ್ರಯೋಜನಗಳು ನಮಗೆ ಇದೆ ಅನ್ನೋದನ್ನ ಅತ್ಯದ್ಭುತವಾಗಿ ತಿಳಿಸ್ತಾ ಬರ್ತಾರೆ. ಮತ್ತೆ ಅವರು ಪ್ರಾರಂಭ ಮಾಡ್ತಾರೆ ಮುಂದಿನ ಅಧ್ಯಾಯದಲ್ಲಿ, ಶರೀರದಲ್ಲಿ ಈ ಉಸಿರಾಟಕ್ಕಾಗಿ ಎಂತಹ ಸುಸಜ್ಜಿತ ವ್ಯವಸ್ಥೆ ಯಾವ ರೀತಿ ಇದೆ. ನಮಗೆ ಕಣ್ಣಿಗೆ ಕಾಣೋದು ಕೇವಲ ಈ ಮೂಗಿನ ಈ 2 ಹೊಳ್ಳೆಗಳ ಮುಖಾಂತರ ಗಾಳಿ ಒಳಗೆ ಪ್ರವೇಶ ಪಡೆಯುತ್ತೆ. ಇದಷ್ಟೇ ನಮಗೆ ಕಣ್ಣು ಕಾಣೋದು. ಒಳಗೆ ಎಂತಹ ವ್ಯವಸ್ಥೆ ಇದೆ, ಇದಕ್ಕೆ ಆ ಪ್ರಕೃತಿ ಎಂಬ ವಾಸ್ತುಶಿಲ್ಪಿ ಎಂತಹ ವಿನ್ಯಾಸ ಮಾಡಿದೆ ಅಂದ್ರೆ ನಾನು ಕೇಳಿಸ್ಕೊತಾ ಹೋದ್ರೆ ರೋಮಾಂಚನ ಆಗತ್ತೆ. ಆ ರೀತಿಯ ಒಂದು ಉಸಿರಾಟದ ವ್ಯವಸ್ಥೆ ನಮ್ಮಲ್ಲಿ ಹೇಗಿದೆ ಅನ್ನೋದನ್ನ 110 ವರ್ಷಗಳ ಹಿಂದೆನೆ ಇದನ್ನ ಇಷ್ಟು ಸೂಕ್ಷ್ಮವಾದ ಒಂದು ನಮ್ಮಲ್ಲಿರುವಂತಹ ವಿನ್ಯಾಸವನ್ನ ತಿಳಿಸಿದ್ದಾರೆ ಅಂದ್ರೆ, ನಾವು ಈ ವೈದ್ಯಕೀಯ ವ್ಯಾಸಂಗದಲ್ಲಿ ಆಮೇಲೆ ನಮ್ಮ ಪುಸ್ತಕಗಳಲ್ಲಿ ಇವೆಲ್ಲ ಬಂದಿರೋದು. ಆದ್ರೆ ಇವರು ಅಷ್ಟು ವರ್ಷದ ಹಿಂದೆನೆ ಇದನ್ನ ಬರೆದು ಅಂದ್ರೆ ರಚಿಸಿ ಪುಸ್ತಕದ ರೂಪದಲ್ಲಿ ನಮಗೆ ಲಭ್ಯತೆ ಇರುವಂತೆ ಮಾಡಿದ್ದಾರೆ. ನಾವೆಲ್ಲರೂ ನಿಜವಾಗ್ಲೂ ಧನ್ಯರು, ಕೃತಜ್ಞತೆ ತೋರಿಸ್ಬೇಕಾಗಿದೆ. ಆ ಭಾವ ನಮ್ಮಲ್ಲಿ, ಆ ಶ್ರೇಷ್ಠತಾ ಭಾವ ಸಹ ಬೇಕೇ ಬೇಕು ಇಲ್ಲಿ. ಇದೆಲ್ಲವನ್ನು ತಿಳ್ಕೊತಾ ಹೋದ್ರೆ ಇಷ್ಟ ಅತ್ಯದ್ಭುತವಾದ ಶರೀರ, ಶ್ರೇಷ್ಠವಾದ ಶರೀರ, ಒಳಗಿರುವ ಪ್ರತಿಯೊಂದು ಜೀವಕೋಶ ಒಂದು ಕಾರ್ಖಾನೆ, ಅಂಗಾಂಗ ವ್ಯವಸ್ಥೆಗಳು ಇಷ್ಟು ಅದ್ಭುತವಾಗಿ ಕಾರ್ಯಾಚರಣೆ ಮಾಡುವಂತಹ ಒಂದು ಏನು ವ್ಯವಸ್ಥೆ ಇದ್ರೂ ಸಹ ನಾನ್ ಹೇಗಿದ್ದೀನಿ, ಎಲ್ಲಿದ್ದೀನಿ, ಯಾವ ರೀತಿ ಇದ್ದೀನಿ ಅನ್ನೋದನ್ನ ನಾವು ನಮ್ಮನ್ನ ಪ್ರತಿದಿನ ಬೆಳಗ್ಗೆ ಎಚ್ಚರ ಆದ ತಕ್ಷಣ ನೋಡ್ಕೊಳ್ಳೇಬೇಕು. ಮತ್ತೆ ಮಲಗುವ ಮುಂಚೆ ಕೆಲವು ನಿಮಿಷಗಳಾದ್ರೂ ನಾನು ಯಾವ್ಯಾವ ರೀತಿ ಇದ್ದೆ ಇಡೀ ದಿನ, ನಾನು ಎಲ್ಲೆಲ್ಲಿ ನಾನು ಸರಿಯಾಗಿರ್ಲಿಲ್ಲ, ಇದನ್ನ ನಾನು ಇನ್ಯಾವ ರೀತಿ ಮಾಡ್ಕೋಬಹುದಾಗಿತ್ತು ಅಂದ್ರೆ ಅಲ್ಲಿ ಹಲವಾರು ಸಾಧ್ಯತೆಗಳು ಕಾಣುತ್ತೆ ನನಗೆ. ಆದ್ರೆ ನಾನು ಒಂದ್ರಲ್ಲೇ ಹೋದೆ, ಇನ್ನೂ ಹಲವು ಆಪ್ಷನ್ಸ್ ಇತ್ತಲ್ಲಿ. ಆ ಕ್ಷಣದಲ್ಲಿ ನಾನು ಅದನ್ನ ಗಣನೆಗೆ ತಗೊಂಡಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆಗ ಮಾರನೇ ದಿವಸ ಮತ್ತೆ ಅಂಥದ್ದೇ ಸನ್ನಿವೇಶ ಇದ್ದಾಗ ಒಂದೇ ದೃಷ್ಟಿಕೋನ ಅಲ್ಲದೆ ಎಲ್ಲಾ ಆಪ್ಷನ್ಸ್ ನಾನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಇಲ್ಲಿ ನನಗೆ ನೆನಪಾಗತ್ತೆ ಬ್ರಹ್ಮಕುಮಾರೀಸ್ ಅಲ್ಲಿರುವಂತಹ ಎಲ್ಲರಿಗೂ ಗೊತ್ತಿರುವಂತಹ ಚಿರಪರಿಚಿತರಾದ ಶಿವಾನಿ, ಬ್ರಹ್ಮಕುಮಾರಿ ಶಿವಾನಿ ಬೆಹನ್ ಅವರು ಒಂದು ಕಡೆ ತಿಳಿಸ್ತಾರೆ, ಪ್ರತಿ ದಿವ್ಸ ನಾವ್ ಎಚ್ಚರವಾಗಿದ್ದಾಗ ಗಂಟೆಗೊಂದ್ಸರಿ ಒಂದ್ ಅಲಾರಾಮ್ ಇಟ್ಕೊಡಿ. ಅಂದ್ರೆ ಗಂಟೆಗೊಂದ್ಸರಿ ಸಾಧ್ಯ ಆಗಲ್ಲ, ಇದು ಅವ್ರು ತಿಳಿಸಿದ್ ನಾನು ಹೇಳ್ತೀನಿ.
ಒಂದು ರಿಮೈಂಡರ್ ಗಂಟೆಗೊಂದ್ಸರಿ. ಆಗ ಒಂದು 30 ಸೆಕೆಂಡ್ ಅಥವಾ ಎಷ್ಟೇ ಸೆಕೆಂಡ್ ಹಿಂದಿನ 1 ಗಂಟೆಯಲ್ಲಿ ನಾನು ಯಾವ್ಯಾವ ರೀತಿ ಇದ್ದೆ, ಏನ್ ಮಾಡಬಹುದಾಗಿತ್ತು, ನಾನ್ ಮಾಡಿದ್ದೆ ಸರಿನಾ, ಇನ್ನೇನು ಆಪ್ಷನ್ಸ್ ಇರ್ಲೇ ಇಲ್ವಾ, ಅದು ಮ್ಯಾಂಡೇಟರಿ ಇತ್ತ, ಇದನ್ನ ನೋಡ್ಕೊಳ್ಳಿ. ಈಗ ನಾವು ಗಂಟೆಗೊಮ್ಮೆ ಬೇಡ, ಯಾವ್ಯಾವಾಗ ಈಗ ನಾನು ಬೆಳಗ್ಗೆ ಇದು ಮುಗಿದ್ಮೇಲೆ ಅಡಿಗೆ ಕೆಲ್ಸಕ್ಕೆ ಹೋಗ್ತೀನಿ. ಬೆಳಗ್ಗೆ ಒಂದ್ 8:30 ತನಕ ಅಡಿಗೆ ಕೆಲಸ ಏನೇನು ಬೇಕೋ ಎಲ್ಲವೂ ಮಾಡ್ತೀನಿ. ಅದಾದ್ಮೇಲೆ ಒಂದು ಕ್ಷಣ ಅಲ್ಲ, 1 ನಿಮಿಷ ಕೂತು ನಾನು ಏನೇನ್ ಮಾಡಿದೆ, ಇನ್ನೇನ್ ಮಾಡಬಹುದಿತ್ತು, ನನ್ನ ಆಲೋಚನೆಗಳು ಏನೇನಿತ್ತು, ನಾನು ಬಡಿಸುವಾಗ ಏನ್ ಮಾಡಿದೆ, ಅದೇ ಆಹಾರ ತಯಾರು ಮಾಡ್ಬೇಕಾದ್ರೆ ನನ್ನ ಮನಸ್ಥಿತಿ ಹೇಗಿತ್ತು, ಅಲ್ಲಿ ಯಾವ್ಯಾವ ರೀತಿ ನಾನು ಏನೇನ್ರ ಜೊತೆ ಜೋಡಣೆ ಆಗಿದೆ, ಅಯ್ಯೋ ಇದ್ ದಿನ ಮಾಡ್ಬೇಕಾ ಅನ್ನೋ ಭಾವನೆ ಇತ್ತ, ಆ ಪ್ರೇಮ ಭಾವನೆಯಿಂದ ಎಲ್ರೂ ಆರೋಗ್ಯದಿಂದ ಇರ್ಲಿಕ್ಕಾಗಿ ಈ ಆಹಾರ ತಯಾರು ಮಾಡ್ತಿದ್ದೀನಿ ಅಂತನ್ನ ಇದನ್ನ ನೋಡ್ಕೋಬಹುದು. ಆಮೇಲೆ ನಾನು ನನ್ನ ಒಂದು ಏನು ಆಸ್ಪತ್ರೆ ಕೆಲ್ಸಕ್ಕೆ ಹೋಗ್ತೀನಿ, 1 ಗಂಟೆಗೆ ಬರ್ತೀನಿ, ಆಗ 1 ನಿಮಿಷ ಹೀಗೆ ಒಂದೊಂದು ಅವಧಿಯ ನಂತರ 1 ನಿಮಿಷ ಅಟ್ಲೀಸ್ಟ್ ನಮ್ಮನ್ನ ನೋಡ್ಕೋಬಹುದು. ಆಯ್ತು ಇದು ಕಷ್ಟಪ್ಪ, ನಮಗೆ ಸಮಯ ಇಲ್ಲ, ರಾತ್ರಿ ಮಲ್ಗಕ್ ಮುಂಚೆ ಒಂದ್ 5 ನಿಮಿಷ ನಮ್ಮನ್ನ ನಾವೇ ನೋಡ್ಕೊಂಡು ಎಲ್ಲೆಲ್ಲಿ ಏನೇನ್ ಮಾಡಬಹುದಿತ್ತು. ಯಾಕೆಂದ್ರೆ ಈ ಪ್ರಕೃತಿಲಿ ಒಂದೇ ಆಪ್ಷನ್ ಅಂತಿಲ್ಲ, ಹಲವಾರು ಆಪ್ಷನ್ಸ್ ಇರುತ್ತೆ. ಆದ್ರೆ ನಾವು ಥಟ್ ಅಂತ ಅದೊಂದೇ. ಯಾಕೆಂದ್ರೆ ನಮ್ಮ ಮನಸ್ಸಿನ ಅಭ್ಯಾಸ, ಮೊದ್ಲು ಏನೇನ್ ಮಾಡಿರ್ತೀನೋ ಅದ್ ಬಂದ್ಬಿಡುತ್ತೆ ತಾನಾಗೆ. ಆ ಗ್ಯಾಪ್ ಅನ್ನೋದೇ ಇಲ್ಲ ಮಾಡಕ್ಕೂ. ಅಲ್ಲಿ ನನ್ನಲ್ಲಿ ಒಂದು ಹುಟ್ಟುತ್ತೆ ಈ ರೀತಿ ಮಾಡ್ಬೇಕು. ಎಲ್ರ ಮಧ್ಯೆ ಗ್ಯಾಪ್ ಇದೆ ಆಕ್ಚುಲಿ, ನಾವ್ ಆ ಗ್ಯಾಪಿಗೆ ಹೋಗ್ತಾ ಇಲ್ಲ, ಪಟ್ ಅಂತ ಮಾಡ್ಬಿಡ್ತೀವಿ. ಆಮೇಲೆ ಅಯ್ಯೋ ಅನ್ಬಾರ್ದಿತ್ತು, ಮಾಡಬಾರ್ದಿತ್ತು ಅಂತ ಮತ್ತೆ ಪೇಚಾಡ್ತೀವಿ. ಇದೆಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ಜೀವಂತಿಕೆಯ ಜೀವನ ಜೀವಿಸಿದಾಗ, ಮುಖ್ಯವಾಗಿ ಈ ನಮ್ಮ ಶರೀರದ ರಚನೆ ಮತ್ತೆ ಇದರ ಕಾರ್ಯಾಚರಣೆ ಎರಡೂ ತಿಳ್ಕೊಂಡಾಗ ನಮ್ಮಲ್ಲಿ ಯಾವ ರೀತಿಯ ಒಂದು ಸ್ಥಿತಿ ಅಥವಾ ಭಾವ ಇರುತ್ತೆ ಅಂದ್ರೆ, ನಮ್ಮ ಶ್ವಾಸಕ್ಕೆ, ನಮ್ಮ ಈ ಉಸಿರಾಟಕ್ಕೆ ಗೌರವ, ಪ್ರೇಮ, ಕೃತಜ್ಞತೆ, ಧನ್ಯತೆ, ಸಮರ್ಪಣೆಯ ಭಾವ ಇರುತ್ತೆ. ಈ ಭಾವದಿಂದ ನಮ್ಮ ಶ್ವಾಸವನ್ನ ನಾವು ಕಾಣ್ತೀವಿ. ಹಾಗೆ ಈ ಸರಿಯಾದ ಅಭ್ಯಾಸಗಳು ಯಾವ್ಯಾವು ಅಂತ ಇಲ್ಲಿ ಪ್ರತಿಯೊಂದು ಸ್ವಾಧ್ಯಾಯ ಸಜ್ಜನ ಸಾಂಗತ್ಯದಲ್ಲಿ ತಿಳ್ಕೊತೀವೋ ಅದೆಲ್ಲವನ್ನು ಆಚರಣೆಗೆ ಇಡ್ಲೇಬೇಕು ಅನ್ನುವಂತಹ ಒಂದು ಭಾವನೆ ನಮ್ಮದಾಗುತ್ತೆ. ಆಗ ಇದೆಲ್ಲದರ ಉಪಯೋಗ ಅಥವಾ ಉಪಯುಕ್ತತೆ ನಾವು ಪಡಿತೀವಿ ಅಂತ ಹೇಳ್ತಾ ಓಶೋರವ್ರು ತಿಳಿಸ್ತಾರೆ, ಇಟ್ ಈಸ್ ನೌ ಆರ್ ನೆವರ್ ಅಂತ ಹೇಳ್ತಾರೆ. ಇಂತಹ ವಿಷಯಗಳನ್ನ ನಾವು ಆಲಿಸಿದಾಗ, ತಿಳ್ಕೊಂಡಾಗ ತಕ್ಷಣ ಪ್ರಾರಂಭಿಸ್ಬಿಡ್ಬೇಕು. ಇಲ್ದಿರೋದ್ ಆಗದೇ ಇಲ್ಲ, ನಾಳೆ ನಾಡಿದ್ದು ಅಂದ್ರೆ ಆಗಲ್ಲ. ಸೊ ಇಟ್ ಈಸ್ ನೌ ಆರ್ ನೆವರ್ ಅಂತಾರೆ. ಈಗಾಗಿಲ್ಲ ಅಂದ್ರೆ ಆಗದೇ ಇಲ್ಲ ಅನ್ನುವಂತಹ ಒಂದು ಅದ್ಭುತವಾದ ವಾಕ್ಯ ತಿಳಿಸ್ತಾರೆ ಓಶೋರವರು. ಹಾಗಾಗಿ ಈ ಆನಾಪಾನಸತಿ ಎನ್ನುವಂತಹ ಅತ್ಯಂತ ಸರಳವಾದ, ಸುಲಭವಾದ ಧ್ಯಾನ ಮಾರ್ಗವನ್ನು ನಮಗೆಲ್ಲರಿಗೂ ಪರಿಚಯ ಮಾಡಿ, ನಾವು ಸಹ ಇತರರಿಗೆ ಇದರ ಒಂದು ಪ್ರಯೋಜನಗಳನ್ನು ಹಂಚಿಕೆ ಮಾಡಬೇಕು ಅನ್ನುವಂತಹ ಸದಭಿಪ್ರಾಯದಿಂದ, ಸದುದ್ದೇಶದಿಂದ, ಮಹತ್ತರವಾದ ಉದ್ದೇಶದಿಂದ ಪತ್ರಿಸರು PSSM ಎನ್ನುವಂತಹ ಆಂದೋಲನವನ್ನ ಪ್ರಾರಂಭಿಸಿದ್ರು. ನಾವು ಈ ದಿನ ಈ ಒಂದು ಝೂಮ್ ಮುಖಾಂತರ, ಯೂಟ್ಯೂಬ್, ಹಲವಾರು ವಾಟ್ಸಾಪ್ ಇರ್ಬೋದು, ಆಮೇಲೆ ಭೌತಿಕವಾದ ಕಾರ್ಯಕ್ರಮಗಳಿರ್ಬೋದು, ಆಮೇಲಿಂದ ಧ್ಯಾನ ಮಹಾಚಕ್ರಗಳಿರ್ಬೋದು, ಹಲವಾರು ವಿಧಾನಗಳಲ್ಲಿ ನಾವು ಇದರೆಲ್ಲರ ಸದುಪಯೋಗ ಪಡ್ಕೊತಾ ಇದ್ದೀವಿ. ಆದ್ರೆ ಆಚರಣೆಯಲ್ಲಿ ಇಡ್ಲೇಬೇಕಾಗಿರುವಂತಹ ಒಂದು ವಿಶೇಷತೆ ಅಂತ ಹೇಳ್ತಾ ಈ ದಿನದ ಒಂದು ಈ ಸ್ವಾಧ್ಯಾಯನ ಇಲ್ಲಿಗೆ ಮುಗಿಸೋಣ. ನಾಳೆಯಿಂದ ನಮ್ಮ ಶರೀರದ ರಚನೆಗೆ ಹೋಗೋಣ. ಥ್ಯಾಂಕ್ ಯು ಮೇಡಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.